ಅಪ್ಪ ನೋಡಿ ಮನೋಜ್ ಇದು ಹಾವಲ್ಲ ತಮಿಳ್ ತಮಿಳ್ ನೋಡಿ ಮಾವ ಸುಮ್ನೆ ಮನೋಜ್ ಅವ್ರನ್ನ ಎದುರಿಸ್ತಾ ಇದಾರೆ ಇವರು. ಎದ್ರಿಕೋ ಅವ್ನಿಗೆ ಆಂಬುಡಿ ಕೂಡ ಹಾವು ಹಿಡಿತರ ಕಾಣತ್ತಂತೆ. ಒಂದು 4 ಸರಿ ಟವಲ್ ನ ಹಾವು ಅಂತ ಅನ್ಕೊಂಡು ಎಸೆದ್ರೆ 5ನೇ ಸಲ ಹಾವನೇ ಎಸೆದ್ರು ಟವಲ್ ಅನ್ಕೊಂಡು ಪಕ್ಕಕ್ಕೆ ಇರ್ತಾನೆ. ಅದೇನೋ ಅಂತಾರಲ್ಲ ಇದಕ್ಕೆ ಬೈಕಮ್ಮ, ಅದಕ್ಕೆ ಏನದು ಪ್ರ್ಯಾಂಕ್ ಪ್ರ್ಯಾಂಕ್. ಅದನ್ನೇ ನಾನು ಮಾಡಿದೆ. ಮನೋಜ್ ನೀವು ಬನ್ನಿ ರೀ. ಬಾರೋ ಶಾಂತಿ, ಯಾಕೆ ಇಷ್ಟು ಲೇಟು? ಅಯ್ಯೋ ಅದನ್ ಯಾಕೆ ಕೇಳ್ತೀರಿ? ಯಾಕೆ ಕೇಳ್ತೀರಾ ಅಂತ ಇದಾರಪ್ಪ, ಕೇಳ್ಬೇಡ ಬಿಟ್ಬಿಡು. ನಿಂತ್ಕೋ ಸ್ವಲ್ಪ ಸುಮ್ನೆ. ನಾವ್ ನಿಂತ ಇದೀವಿ. ಅಯ್ಯೋ ಕರ್ಮವೇ, ನಾವ್ ನಿಂತ ಇದೀವಿ. ಅಯ್ಯೋ ಕರ್ಮವೇ. ಸುಮ್ನೆ ಇರಲೆ, ಸುಮ್ನೆ ಇರಪ್ಪ. ಶಾಂತಿ, ಏನ್ ವಿಷಯ ಅದೇನ್ ಹೇಳೆ. ನಿಧಾನ ಈ ಕಡೆ ಹೋಗು. ನಿಧಾನ ಕಡೆ. ಏಯ್ ನಮ್ ಮನೆಗೆ ಹಾವು ಬಂದಿತ್ತಲ್ಲ ಕಲ್ ರಾತ್ ಕಂಟಿನ್ಯೂ ಅಮಿಜಾನ್. ಅಯ್ಯೋ ಸುಮ್ನೆ ಇರು ಸ್ವಲ್ಪ ಸುಮ್ನೆ ಇರ. ಹೇಳಪ್ಪ ನೀನು. ರೀ ಹಾಗೆಲ್ಲ ಮನೆಯೊಳಗೆ ಹಾವು ಬರ್ಬಾರ್ದಂತೆ ರೀ. ಹಂಗ್ ಬಂದ್ರೆ ಮನೆಗೆ ತುಂಬಾ ಕೆಟ್ಟ ಘಟನೆಗಳಾಗುತ್ತೆ ಅಂತ ಅಭಿಷಾಲು ಹೇಳ್ತಿದ್ರು. ಒಂದು ವಿಷ ಜಂತು ಬಗ್ಗೆ ಇನ್ನೊಂದು ವಿಷ ಜಂತುಗೆನೆ ಚೆನ್ನಾಗ್ ಗೊತ್ತಿರೋದು. ಸಕ್ರೆ ಹೆಸರೆಲ್ಲ ಇದೆ ನೋಡು, ವಿಷಾಕ್ಷಿ. ಎರಡೂ ಇಟ್ಕೊಂಡಿರೋ ವಿಶಾಲಾಕ್ಷಿ. ಅದು ಹೊರಗಡೆಯಿಂದ ಗಿಣ್ಣಮ್ಮ, ಒಳಗಡೆಯಿಂದ ನಾಗಿಣಿ ಅಮ್ಮ. ಅದು ಸೂರ್ಯ ಅಮ್ಮ ಏನೋ ಹೇಳಕ್ ಬಂದಿದಾರೆ, ಹೇಳಕ್ ಬಿಡ ಅಮ್ಮ, ನೀನ್ ಹೇಳಮ್ಮ. ಹೀಗೆ ಮನೆಗೆ ಹಾವು ಬಂದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬೇಕಂತೆ. ಮೀನಮ್ಮ ರೆಡಿ ಆಗ್ಬಿಡಮ್ಮ. ಈ ಮನೇಲಿ ಫಲಹಾರ ಮಾಡ್ಬೇಕು ಅಂದ್ರು ಪರಿಹಾರ ಮಾಡ್ಬೇಕು ಅಂದ್ರು ಏನೇ ಇದ್ರು ಅಲ್ಲ ನಿನ್ ತಲೆಗೆ ಬರೋದು. ನನ್ನ ಕೈಯಲ್ಲಿ ಆಗಲ್ಲ. ನಾಗಿರೋ ನಾಲ್ಗೆ ಕಾಣೋಣ. ಒಂದು ಕ್ಷಣನಾದ್ರೂ ಸುಮ್ಮನೆ ಇರ್ತ ನೋಡಿ, ಯಾರಾದ್ರೂ ಅಂತ ಆಡ್ತಾನೇ ಇರುತ್ತೆ. ಏನ್ ಮಾಡೋದು ಶಾಂತ್, ಅವ್ರ ಅಮ್ಮನ್ ಕೂಡ ಹಾಗೆ ಬಂದ್ಬಿಟ್ಟಿದೆ. ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ. ಮನೆ ಯಜಮಾನ ಹಿರಿ ಮಗ ಇಲ್ಲಿದ್ದೀನಿ, ಸುಮ್ನೆ ತಲೆ ಆಟೆ ಮಾಡ್ತೀಯಲ್ಲೋ. ನೀನ್ ಹೇಳಮ್ಮ. ಇವನಿಗೆ ಎಲ್ಲ ತಮಾಷೆ. ಮನೋಜ, ಮನೆಯೊಳಗೆ ಹಾವು ಬಂದ್ರೆ ಏನೇನ್ ತೊಂದ್ರೆ ಆಗುತ್ತೆ ಅಂತ ಆ ಅಮ್ಮ ಲಿಸ್ಟ್ ಹೇಳ್ಬಿಟ್ರು ಗೊತ್ತಾ. ಒಂದು ವೇಳೆ ಹಾವೇನಾದ್ರೂ ಜಾತಕ ತೋರ್ಸೋ ಹಾಗಿದ್ದಿದ್ರೆ ಈ ಮನೆ ಒಳಗ್ ನುಗ್ಗಿದ್ದಕ್ಕೆ ಏನೇನು ಪರಿಹಾರ ಮಾಡ್ಕೊಬೇಕು ಅಂತ ಅದು ಪ್ರಶ್ನೆ ಮಾಡಿರೋದು ಏನೋ. ಈಗ ಯಾಕ್ರಿ ಅವ್ರು ಬೇಡ ಅಂತಿದ್ನೆ ಮಾಡ್ತಿದ್ದೀರಾ? ಹಾವ್ಗೆ ಬರೀ ಹಲ್ಲಲ್ ವಿಷ, ಆದ್ರೆ ಇವನು ಮಾತಲ್ಲೇ ವಿಷ ಕಾರ್. ಅವ್ರು ಮನ್ಸಿಗ್ ಬಂದಿದ್ನ ಮುಚ್ಚು ಬರೇ ಇಲ್ಲೇ ಮಾತಾಡ್ತಾರೆ. ಕೆಲವ್ರ ಹಾಗೆ ಮನ್ಸಲ್ಲೊಂದು ಬಾಯಿಲೊಂದು ಮಾತಾಡಲ್ಲ. ಅಲ್ಲ ಅತ್ತೆ, ಅದಕ್ಕೆ ಯಾಕೆ ಹಾಗೆಲ್ಲ ಅಂತೀರಾ? ಅಮ್ಮ, ಹಾವ್ ಮನೆಗ್ ಬಂದಿದ್ದು ಆಯ್ತು, ಅದ್ ಹೋಗಿದ್ದು ಆಯ್ತು, ಇನ್ನು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇರೋದು? ರವಿ, ಅದ್ ಬಂದು ಹೋಗಿದ್ರುನು ಮನೇಲಿ ಅವ್ರು ಹೇಳ್ದಂಗೆ ಕೆಲ ಅಚಾತುರ್ಯಗಳಾಗತ್ತಂತೆ. ಏನಾದ್ರೂ ಪರಿಹಾರ ಹೇಳಿರ್ಬೇಕಲ್ಲಮ್ಮ ಅದಕ್ಕೆ. ಹೇಳಿದಾರೆ. ನಾವೆಲ್ರೂ ಮನೆಯವ್ರು ಒಟ್ಟಿಗೆ ಹೋಗಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಂತೆ. ನಾನ್ ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡ್ದೆ ಶಾಂತಿ. ಅವರು ನೀನ್ ಹೇಳಿದ್ದನ್ನ ಹೇಳಿ ಎಲ್ಲಾನು ಊರಿಗೆ ಕರ್ಕೊಂಡ್ ಬರಕ್ ಹೇಳಿದಾರೆ. ಹಾಗಾದ್ರೆ ಎರ್ರಾ ಬಂಡಿ, ತಿರುಪ್ತಿ ಉಂಡಿ, ರಯ್ಯ. ಅಪ್ಪ, ಹಬ್ಬಕ್ಕೆ ಅಂತ ಶೋರೂಮ್ ಅಲ್ಲಿ ತುಂಬಾ ಆಫರ್ ಹಾಕ್ಬಿಟ್ಟಿದೀನಿ. ಈಗ ನಾನ್ ಬಂದ್ರೆ ಬಿಸ್ನೆಸ್ ಯಾರಪ್ಪ ನೋಡ್ಕೋತಾರೆ? ನೀನ್ ಬಿಸ್ನೆಸ್ ಏನು ಆಗಲ್ಲ. ಅಲ್ಲ, ನೀನೇನು ಹೂ ತರಕಾರಿ ಬಿಸ್ನೆಸ್ ಮಾಡ್ತಿದ್ಯಾ? ನೀನ್ ಹೋಗ್ ಬರೋಷ್ಟಲ್ಲ ಅದೆಲ್ಲ ಕೆಟ್ಟೋಗುತ್ತೆ. ಮೀನಮರಿ, ಅತ್ತೆ ಇದನ್ನ ನಿಮ್ಗೆ ಹೇಳ್ತಾ ಇರೋದು. ನನ್ಗೂ ಅರ್ಥ ಆಗ್ತಿದೆ ಶ್ರುತಿ. ಮನೋಜ, ಹಾವು ಇವಳಿಂದಾನೇ ನಮ್ ಮನೆಗ್ ಬಂದಿರೋದು. ನನ್ ಬೇಕಂತ ಕರ್ಕೊಂಡ್ ಬಂದ ಅತ್ತೆ. ಇವಳಿಂದ ನೀನ್ ಅಂಗಡಿನೇ ಕೈ ಬಿಟ್ಟು ಹೋದ್ರೆ ಏನಪ್ಪ ಮಾಡ್ತೀಯಾ? ದಿಗ್ಲೇಪಿಸ್ತಾ ಇದೀಯಲ್ಲಮ್ಮ ನೀನು. ತಿಗಲ್ ಪಟ್ರೆ ಆಗುತ್ತೇನೋ? ಮುಂದಾಲೋಚನೆ ಇರೋದ್ ಬೇಡವಾ? ನೀನ್ ಅಲ್ಲಿಗೆ ಬರ್ಲೇಬೇಕು. ಮಾವ, ಈಗ ಊರ್ಗ್ ಹೋಗ್ ಬರೋದಕ್ಕೆ ಎಷ್ಟ್ ದಿನ ಬೇಕಾಗುತ್ತೆ? 2-3 ದಿನ ಅಂತೂ ಖಂಡಿತ ಆಗತ್ತಮ್ಮ. ಹೌದಾ? ಹೊಸದಾಗ್ ರೆಸ್ಟೋರೆಂಟ್ ಓಪನ್ ಮಾಡಿದೀನಿ. 2-3 ಡೇಸ್ ನಾನ್ ಅಪ್ಪ, ನನ್ಗೂ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕೆಲ್ಸ ಇರುತ್ತಪ್ಪ. ರಜಾ ಸಿಗೋದ್ ಸ್ವಲ್ಪ ಕಷ್ಟನೇ. ಲೋ ರವಿ, ನಿಮ್ ಇಷ್ಟ ಕಷ್ಟದ ಬಗ್ಗೆ ನಾನೇನು ಕೇಳಿಲ್ಲಪ್ಪ. ಬಿಳಿಗಿರಿ ರಂಗ ನಮ್ ಮನೆ ದೇವ್ರು. ಅಲ್ಲಿ ಹೋಗಿ ಶಾಂತಿ ಮಾಡ್ಸೋದು ತುಂಬಾ ಕಷ್ಟ. ಅದಕ್ಕೆ ಎಲ್ರು ಲಚ್ಚನ್ ದೇವನಹಳ್ಳಿಗೆ ಹೋಗಿ ಅಲ್ಲೇ ಏನಾದ್ರು ಶಾಂತಿ ಮಾಡ್ಸ. ಡೋಂಟ್ ವರಿ ಅತ್ತೆ, ಹೇಗಿರೋ ಲಾಂಗ್ ವೀಕೆಂಡ್ ಬರ್ತಿದ್ಯಲ್ವಾ, ಎಲ್ರು ಬೆಂಗಳೂರಿಂದ ಆಚೆ ಹೋಗ್ತಾರೆ. ರೆಸ್ಟೋರೆಂಟ್ಗೂ ಜನ ಕಡಿಮೆ ಬರ್ತಾರೆ. ಸೊ ನಾನು ರೆಸ್ಟೋರೆಂಟ್ಗೆ 3 ದಿನ ರಜಾ ಕೊಡ್ತೀನಿ. ಎಂಪ್ಲಾಯೀಸ್ಗೂ ಹೇಳ್ತೀನಿ ಊರ್ಗ್ ಹೋಗ್ ಬನ್ನಿ ಅಂತ. ನಾನ್ ಬೇರೆ ರೆಸ್ಟೋರೆಂಟ್ ಓನರ್ ಹಾಗೆ ಎಂಪ್ಲಾಯೀಸ್ಗೆ ತೊಂದ್ರೆ ಕೊಡಲ್ಲ. ರವಿಕಾಂತ್, 3 ದಿನ ನೀನ್ ಇಲ್ದೆ ಆ ರೆಸ್ಟೋರೆಂಟ್ ಎಂದಿಗೂ ಹೋಗಲ್ಲ ಕಣೋ. ಯೋಚನೆ ಮಾಡ. ಲಕ್ಕಿಗೂ ನೀನ್ ನೋಡ್ಬೇಕು ತುಂಬಾ ಆಸೆ ಆಗಿರತ್ತೆ ಅಲ್ವೇನಾ? ನೋಡಪ್ಪ, ಸುಮ್ನೆ ಪ್ಯಾಕ್ ಮಾಡ್ಕೊಂಡು ಹೊರಟು ಹೋಗ್ಬೇಕು ಅಷ್ಟೇ ಅಲ್ವೇನಪ್ಪ? ಸರಿ, ಎಲ್ಲ ಒಪ್ಕೊಂಡಾಯ್ತಲ್ಲ, ಆದಷ್ಟು ಬೇಗ ಹೊರಟ್ಕೊಳ್ಳೋಣ. ನಾನು ಅಮ್ಮಂಗ್ ಫೋನ್ ಮಾಡಿ ಎಲ್ಲ ವಿಷಯ ತಿಳ್ತೀನಿ. ಅಪ್ಪ, ನಾನು ನಮ್ಮ ಮನೆಗೆ ಹಾವು ಬಂದ್ ವಿಷಯ ಒಬ್ರಿಗೆ ಹೇಳ್ದೆ. ಮನೆಗೆ ಹಾವು ಬಂದ್ರೆ ತುಂಬಾ ದಿನದಿಂದ ಮನೆಯವರಿಗೆ ಗೊತ್ತಾಗದೆ ಮುಚ್ಚಿಟ್ಟಿದ್ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ನಮ್ ಕುಟುಂಬದಲ್ಲೂ ಆ ತರದೊಂದು ರಹಸ್ಯ ಇದ್ರೆ ಖಂಡಿತ ಹೊರಗೆ ಬರುತ್ತೆ. ನಮ್ಮನೇಲಿ ಯಾರಿಂದ ಏನ್ ಅಂತ ವಿಷಯ ಮುಚ್ಚಿಟ್ಟಿರ್ತಾರೋ ಅಂತ ರಹಸ್ಯ ಏನೋ ಇರುತ್ತೆ. ಪೆಂಗ್ಯ, ಅದು ಹೊರಗ್ ಬಂದಾಗ್ಲೇ ಕಣ ಗೊತ್ತಾಗೋದು ಅದು ರಹಸ್ಯ ಅಂತ. ನೋಡ್ರಪ್ಪ, ನಾನು ಇವಾಗ ಹೇಳ್ತಾ ಇದೀನಿ, ಎಲ್ರಿಗೂ ಯಾರಾದ್ರೂ ನೀವೇನಾದ್ರೂ ವಿಷಯ ಮುಚ್ಚಿಟ್ಟಿದ್ರೆ ಎಲ್ರು ಮುಂದೆ ಹೇಳ್ಕೊಂಬಿಡಿ. ಹಾಗೆಲ್ಲ ನಮ್ಮ ಮನೇಲಿ ಯಾಕಪ್ಪ ವಿಷಯಗಳನ್ನ ಮುಚ್ಚಿಡ್ತಾರೆ?
ಅದು ನಿಜಾನೇನಪ್ಪ, ಲೈಕ್ ಯಾರಿಗಷ್ಟು ಧೈರ್ಯ ಇದೆ? ನಮ್ ಮೇನ್ ಮೋಟಿವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಅವ್ನ ಜಾಸ್ತಿ ಹೊತ್ತು ವೇಟ್ ಮಾಡಿಸಬಾರ್ದು, ಆನ್ಸರಬಲ್ ಪರ್ಸನ್ ಆಗಿರ್ಬೇಕು. ಆಲ್ ದಿ ವೆರಿ ಬೆಸ್ಟ್. ಹಾ, ಥ್ಯಾಂಕ್ ಯು ಮೇಡಮ್. ನೋ ಪ್ರಾಬ್ಲಮ್. ಹೋಗಿ. ಅರೆ ಆಂಟಿ ಬನ್ನಿ. ಹಾಯ್ ಶ್ರುತಿ. ಜಯ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನೇ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಹೇಗ್ ನಡೀತಾ ಇದೆ ರೆಸ್ಟೋರೆಂಟ್ ಎಲ್ಲ? ಫಸ್ಟ್ ಕ್ಲಾಸ್ ಆಂಟಿ. ಶಾರ್ಟ್ ಟೈಮ್ ಅಲ್ಲಿ ಇಷ್ಟು ಜನನ ರೀಚ್ ಆಗ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೊ ಕುಮಾರ್ ಚೆನ್ನಾಗಿ ಅಡ್ಗೆ ಮಾಡ್ತಿದಾರೆ ಅಂದಂಗಾಯ್ತು. ಡೆಫಿನೆಟ್ಲಿ ಆಂಟಿ. ಬೈ ದ ವೇ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಈಕೆ ನನ್ ಫ್ರೆಂಡ್ ನರ್ತಕಿ ಅಂತ, ದೊಡ್ಡ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್. ನರ್ತಕಿ, ಇವರು ಶ್ರುತಿ ಅಂತ, ಈ ರೆಸ್ಟೋರೆಂಟ್ ಓನರ್. ಹೆಲೋ ಮೇಡಮ್. ಹಾಯ್. ಶ್ರುತಿ ಒಬ್ರೇ ನಿಂತು ಈ ರೆಸ್ಟೋರೆಂಟ್ ಜವಾಬ್ದಾರಿನ ಹೆಗ್ಲ ಮೇಲೆ ಹಾಕೊಂಡು ನೋಡ್ಕೋತಾ ಇದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ರೆಸ್ಟೋರೆಂಟ್ ನ ಮೇಂಟೈನ್ ಮಾಡ್ತಾ ಇರೋದು ಹೆಮ್ಮೆ ವಿಷಯ ಅಂತ ನಮ್ ಕುಮಾರ್ ಹೇಳ್ತಾ ಇರ್ತಾರೆ. ವೆರಿ ಗುಡ್. ವಿಮೆನ್ ಎಂಪವರ್ಮೆಂಟ್ ಅಂತೂ ನಾನು ಯಾವಾಗ್ಲೂ ಸಪೋರ್ಟ್ ಮಾಡಕ್ ರೆಡಿ ಅಮ್ಮ. ನಿಮಗಿರೋ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಒಂದಿನ ನೀವು ದೊಡ್ಡ ಬಿಸ್ನೆಸ್ ವುಮನ್ ಆಗೋದಂತೂ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಕುಮಾರ್ನ ನೋಡಕ್ ಬಂದ್ರ? ನನ್ ಕರೀಲಾ? ಬೇಡಮ್ಮ, ಅವ್ರ ವರ್ಕ್ ನೋಡ್ಕೊಳ್ಳಿ. ನಾವ್ ಸುಮ್ನೆ ಹಾಗೆ ಕ್ಯಾಶುಯಲ್ ಆಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓಕೆ ಆಂಟಿ, ಬನ್ನಿ ಪ್ಲೀಸ್ ಬನ್ನಿ ಆಂಟಿ. ಆಯತ್ತೆ, ಹಾಯ್ ಕುಮಾರ್, ಹೇಗ್ ನಡೀತಿದೆ ಕೆಲ್ಸ ಎಲ್ಲ? ಚೆನ್ನಾಗಿ ನಡೀತಿದೆ. ಅಂಕಲ್ ಹೇಗಿದ್ದಾರೆ? ಚೆನ್ನಾಗಿದಾರಪ್ಪ. ಇವರು ಊಟಕ್ ಬಂದಿದ್ದಾರೆ, ಏನ್ ಬೇಕು ಅಂತ ಪ್ಲೀಸ್ ಕೇಳಿ. ಪ್ಲೀಸ್ ಸಿಟ್ ಡೌನ್. ಹಾಯ್ ಶ್ರುತಿ. ಹಾಯ್ ಮೀನಮರಿ. ಏನು ಫ್ಲವರ್ ಮರ್ಚೆಂಟ್ ಅವರು ಇಲ್ಲಿ ಬಂದಿದ್ದಾರೆ? ನಿಮ್ ರೆಸ್ಟೋರೆಂಟ್ ಗೆ ನಾನು ಹೊಸದಾಗಿ ಫ್ರೂಟ್ ಬುಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದನ್ನ ಡಿಸ್ಪ್ಲೇಗೆ ಇಡ್ಬೇಕಂತ ಹೇಳಿದ್ನಲ್ಲ, ಅದಕ್ಕೆ ತಗೊಂಡ್ಬಂದೆ. ಕರೆಕ್ಟ್ ನನ್ ಮರ್ತೇ ಹೋಗಿದ್ದೆ. ಬಿಡಿ, ಎಲ್ಲರಿಗೂ ಕಾಣಿಸೋಂಗೆ ಇಡ್ತೀರಿ. ಸರಿ, ನಾನಿನ್ ಬರ್ತೀನಿ. ಬಾಯ್. ಮೀನಾ, ಚೆನ್ನಾಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಮ್ಮ. ನೀನು ಮತ್ತೆ ಸೂರ್ಯ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಕೂತ್ಕಮ್ಮ, ಊಟ ಮಾಡ್ಕೊಂಡು ಹೋಗು. ಅಯ್ಯೋ ಪರವಾಗಿಲ್ಲ ಮೇಡಮ್, ನನ್ಗೆ ಹೂ ಕೊಡಕ್ಕೆ ಇನ್ನೊಂದೆರಡ್ ಕಡೆ ಹೋಗೋದಿದೆ. ನೀವು ಊಟ ಮಾಡಿ. ಇವರು ನನ್ನ ಫ್ರೆಂಡ್ ನರ್ತಕಿ ಅಂತ, ದೊಡ್ಡ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಮ್ಮ. ರೀಸೆಂಟ್ ಆಗಿ 450 ಮನೆ ಇರೋ ಅಪಾರ್ಟ್ಮೆಂಟ್ ಕಟ್ಸಿದ್ದಾರೆ. ಓ, ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ಸ್ ಮಾ. ನರ್ತಕಿ, ಇವರು ಮೀನಾ ಅಂತ ಹೂವಿನ ಬಿಸ್ನೆಸ್ ಮಾಡ್ತಾರೆ. ಮಂಟಪ ಡೆಕೋರೇಷನ್ ಕೂಡ ಮಾಡ್ತಾರೆ. ಇವರು ನನ್ ಕೋ ಸಿಸ್ಟರ್. ಗುಡ್ ಗುಡ್. ಹೌದು ಮೀನಾ, ಈಗ ನೀನ್ ತಂದಿದ್ದೇನು ಗಿಫ್ಟ್ ಪ್ಯಾಕ್ ಮಾಡಿರೋ ಹಾಗಿದೆ? ಹೊಸದಾಗಿ ಫ್ರೂಟ್ ಬ್ಯಾಸ್ಕೆಟ್ ಶುರು ಮಾಡಿದೀನಿ. ಹೂವಿನ ಬದ್ಲಿಗೆ ಫ್ರೂಟ್ಸ್ ಹಾಕ್ಬಿಟ್ಟು ಬೊಕೆ ಮಾಡ್ತಾ ಇದಾರೆ. ಫಂಕ್ಷನ್ ಕೊಟ್ರೆ ವೇಸ್ಟ್ ಆಗಲ್ಲ, ಅದಕ್ಕೋಸ್ಕರನೇ ನನ್ನ ರೆಸ್ಟೋರೆಂಟ್ ಅಲ್ಲಿ ಡಿಸ್ಪ್ಲೇಗೆ ಇಡ್ತಾ ಇದೀನಿ. ಇದೊಂಥರ ಕ್ರಿಯೇಟಿವ್ ಆಗಿದೆ. ನರ್ತಕಿ, ಇವಾಗ ನೀವ್ ಕಟ್ಸಿರೋ ಅಪಾರ್ಟ್ಮೆಂಟ್ ಅಷ್ಟಕ್ಕೂ ಮೀನಾನೇ ಹೂ ಕೊಡೋ ಹಾಗೆ ಮಾಡ್ಬೋದಾ? ಅವ್ರಿಗೂ ಸ್ವಲ್ಪ ಹೆಲ್ಪ್ ಆದಂಗ ಆಗುತ್ತೆ. ಅದಕ್ಕೇನಂತೆ, ನಾನ್ ಮಾತಾಡ್ ಓಕೆ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ ಮೀನಾ. ಆಫರ್ ಕೊಡೋದು ನನ್ ಜವಾಬ್ದಾರಿ. ಆಪರ್ಚುನಿಟಿನ ಗ್ರಾಬ್ ಮಾಡಿ ದೊಡ್ಡ ಹೆಸರು ಮಾಡೋದು ನಿನಗ್ ಬಿಟ್ಟಿದ್ದು. ಅವಕಾಶಕ್ಕೋಸ್ಕರ ಕಾಯ್ತಿದೀನಿ ಮೇಡಮ್. ನಾನು ಒಳ್ಳೆ ಹೆಸರು ಮಾಡ್ತೀನೋ ಇಲ್ವೋ, ಆದ್ರೆ ನಿಮ್ಗಂತೂ ಕೆಟ್ಟ ಹೆಸರು ತರಲ್ಲ. ವೆರಿ ಗುಡ್. ಥ್ಯಾಂಕ್ಸ್ ಮಧುಬಾಲ. 2 ವಿಷಯದಲ್ಲಿ 1 ಪ್ರಾಬ್ಲಮ್ ಅಂತೂ ಇಲ್ಲೇ ಸಾಲ್ವ್ ಆಗೋಯ್ತು. ಇನ್ ಮಿಕ್ಕಿದ್ದು AC, ಫ್ಯಾನು, ಫ್ರಿಡ್ಜು ಇದಕ್ಕೂ ಡೀಲರ್ ಸಿಕ್ಬಿಟ್ರೆ ಆ ಕೆಲ್ಸನೂ ಮುಗ್ದೋಗತ್ತೆ. ಮೇಡಮ್, ಆ ಡೀಲರ್ ಸಿಕ್ಕಿದ್ರಾ? ಇನ್ನೂ ಇಲ್ಲಮ್ಮ. 1-2 ಡೀಲರ್ ಜೊತೆ ಮಾತಾಡಿದೀನಿ. ಆದಷ್ಟು ಬೇಗ ಫೈನಲೈಸ್ ಮಾಡ್ಬಿಡ್ತೀನಿ. ಯಾಕಮ್ಮ? ಏನಿಲ್ಲ ಮೇಡಮ್, ನಮ್ ಮನೆಯವ್ರು ಇದಾರಲ್ಲ, ಅವ್ರ ಅಣ್ಣ ಈ ತರ ವಸ್ತುಗಳನ್ನ ಮಾರೋ ಶೋರೂಮ್ನೇ ಇಟ್ಟಿರೋದು. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಈ ಆರ್ಡರ್ ನ ಅವ್ರಿಗೆ ಕೊಡ್ಬೋದಾ? ಅವ್ರಿಗೂ ಸಹಾಯ ಆಗುತ್ತೆ. ವೈ ನಾಟ್ ಮೀನಾ? ನಾನು ಅವ್ರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೀನಿ. ಅವ್ರಿಗೆ ಒಂದ್ಸರಿ ಬಂದು ನನ್ನ ಮೀಟ್ ಮಾಡಕ್ ಹೇಳಿ, ಆಯ್ತಾ? ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ನೀವು ಕೂತಿರಿ, ನಾನ್ ಕುಮಾರ್ ಅವ್ರನ್ನ ಕಳಿಸ್ತೀನಿ. ಬನ್ನಿ ಮೀನಾ ಮರಿ. ಅಯ್ಯೋ, ನಾನು ಹಳೆ ಕಥೆಗಳನ್ನೆಲ್ಲ ಓದ್ಬೇಕಾದ್ರೆ ಇಷ್ಟು ಒಳ್ಳೆಯವ್ರು ಇರ್ತಾರ ಅಂತ ಯೋಚನೆ ಮಾಡ್ತಿದ್ದೆ. ನೀವೇನು ಅನ್ಯಾಯಕ್ಕೂ ಒಳ್ಳೆಯವರಾಗಿ ಇದೀರಾ? ಯಾಕ್ ಸತಿ ಹೀಗೆಲ್ಲ ಹೇಳ್ತಿದ್ಯಾ? ಇನ್ನೇನ್ ಮೀನಾ ಮರಿ, ಮನೋಜ್ ರೋಹಿಣಿ ಅವರು ನಿಮಗ್ ಒಳ್ಳೇದ್ ಮಾಡ್ಬೇಕು ಅಂತ ಯಾವತ್ತೂ ಟ್ರೈಯೇ ಮಾಡಿಲ್ಲ. ಒಳ್ಳೇದ್ ಆಗದ್ ಬಿಡಿ. ಈ ಹೂವಿನ ವ್ಯಾಪಾರದಲ್ಲಿ ನೀವು ಡೆವಲಪ್ ಆಗೋದೇ ಅವ್ರಿಗೆ ಇಷ್ಟ ಇಲ್ಲ. ನಿಮ್ಮನ್ನ ಸೂರ್ಯ ಅವ್ರನ್ನ ಯಾವ್ದನ್ನ ರೀಸನ್ಗೆ ಹೀಯಾಳಿಸ್ತಾನೆ ಇರ್ತಾರೆ. ಅವ್ರು ಹೇಗೆ ಅಂತ ನಿನ್ಗೂ ಗೊತ್ತು, ನನಗೂ ಗೊತ್ತು. ಅಂತವ್ರಿಗೆ ನೀವ್ ಇಷ್ಟು ದೊಡ್ಡ ಆರ್ಡರ್ ಬರೋ ಹಾಗೆ ಮಾಡ್ತಾ ಇದೀರಾ. ನಿಮ್ ಬಗ್ಗೆ ನೆನ್ಸ್ಕೊತಿದ್ರೆ ತುಂಬಾ ಹೆಮ್ಮೆ ಅನಿಸ್ತಿದೆ ಮೀನಾ ಮರಿ. ಅವ್ರು ಯಾರೋ ಒಬ್ರ ಹತ್ರ ತಗೊಂತಾರೆ, ಅದೇ ಮನೋಜ್ ಅವ್ರ ಹತ್ರ ತಗೊಂಡ್ರೆ ನಮ್ ಫ್ಯಾಮಿಲಿ ಅವರೇ ಚೆನ್ನಾಗಿರ್ತಾರಲ್ವಾ? ಓಕೆ, ಹೇಗೋ ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಬಿಡಿ. ನನಗ್ ಬೇಕಾಗಿರೋದು ಅಷ್ಟೇ, ನಮ್ಮಪ್ಪ ಹೇಳ್ಕೊಟ್ಟಿರೋದು ಇಷ್ಟೇ. ಸರಿ, ನಾನಿನ್ ಹೊರಡ್ತೀನಿ. ಬಾಯ್. ಥ್ಯಾಂಕ್ ಯು. ಕುಮಾರ್, ಈ ಶ್ರುತಿ ಅವರಮ್ಮ ಯಾಕೆ ಮತ್ತೆ ಕಾಲ್ ಮಾಡ್ತಾ ಇದಾರೆ? ರವಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ ಇವರಿಗೆ. ಹೇಳಿ ಆಂಟಿ. ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ಇಷ್ಟೊತ್ತು? ನನ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ನಾನು ಅಷ್ಟೊಂದ್ ಚೀಪ್ ಆಗಿಲ್ಲ ಯೋಚನೆ ಮಾಡಲ್ಲ ಆಂಟಿ. ಹಾಗಾದ್ರೆ ಆಗ್ಲೇ ಕಾಲ್ ಮಾಡಿದಾಗ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ? ಫೋನ್ ಚಾರ್ಜಿಂಗ್ ಅಲ್ಲಿ ಇತ್ತು ಆಂಟಿ, ನೋಡ್ಕೊಳ್ಳಿಲ್ಲ. ಸಾಲ ತಗೊಂಡ್ಮೇಲೆ ಕೊಟ್ಟೋರ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನೀನು ಹಾಗೆ ಮಾಡ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಆಂಟಿ. ಮತ್ತಿನ್ ಹೇಗೆ 2 ಲಕ್ಷ ಒಂದೇ ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಮನೆ ಹೊಡ್ಕೊಂಡ್ ಬಂದ್ ತಗೊಂಡ್ ಹೋದೆ. ಆದ್ರೆ ಈಗ ನನ್ ಫೋನ್ ರಿಸೀವ್ ಮಾಡಿ ಮಾತಾಡೋದಕ್ಕೂ ನಿಂಗ್ ಟೈಮ್ ಇಲ್ವಾ? ನನ್ ದುಡ್ಡನ್ನ ಯಾವಾಗ ವಾಪಸ್ ಕೊಡ್ತಿದ್ಯಾ? ಅಲ್ಲ, ಕೊಡೋ ಐಡಿಯಾ ಆದ್ರೂ ಇದ್ಯಾ ಇಲ್ವಾ ನಿನ್ಗೆ? ಆಂಟಿ, ಸ್ವಲ್ಪ ಟೈಮ್ ಕೊಡಿ ಆಂಟಿ, ಆದಷ್ಟು ಬೇಗ ಕೊಡ್ತೀನಿ ಪ್ಲೀಸ್. ಎಷ್ಟ್ ದಿನ ಅಂತ ಹೀಗೆ ಹೇಳ್ತೀರಾ ಬಿಡಿ. ನಾನು ಒಂದೇ ಒಂದ್ ಫೋನ್ ಕಾಲ್ ಮಾಡಿ ನೀನ್ ಸಾಲ ತಗೊಂಡಿರೋ ವಿಷಯನ ನಿಮ್ ಅತ್ತೆ ಮಾವನ್ಗೆ ಹೇಳಿದ್ರೆ ಮನೆ ಮೇಲೆ ಸಾಲ ತಗೊಂಡಾದ್ರೂ
ನಿಮ್ ಮಾವ ಆ ದುಡ್ಡನ್ನ ತಗೊಂಡ್ ಬಂದ್ ನನಗ್ ಕೊಡ್ತಾರೆ. ಅದೇ ನಿನ್ ಮತ್ತೆಗೇನಾದ್ರೂ ನಿನ್ ಬಗ್ಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ನಿನ್ಗೆ ಗೊತ್ತಲ್ವಾ? ಆಂಟಿ ಪ್ಲೀಸ್ ಹಾಗೆಲ್ಲ ಮಾಡ್ಬೇಡಿ. ನಮ್ ಮತ್ತೆ ಆಲ್ರೆಡಿ ನಮ್ಮಲ್ಲಿ ತುಂಬಾ ಕೋಪದಲ್ಲಿದ್ದಾರೆ. ನೀನ್ ಮಾಡಿರೋ ಕೆಲ್ಸ ಅಂತದ್ದು ದೊಡ್ಡ ಶ್ರೀಮಂತರ ಮನೆ ಮಗಳು ಅಂತ ಸುಳ್ಳು ಹೇಳಿ ಅವ್ರಿಗೆ ಮೋಸ ಮಾಡಿದ್ಯಲ್ಲ, ನಿನ್ನ ಅವ್ರ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಇಂದ ಇದೆಲ್ಲ ಗೊತ್ತಾದ್ರೆ ಇನ್ ಏನ್ ಮಾಡ್ತಾರೋ ಏನೋ. ನೋಡು, ಅವ್ರಿಗೆಲ್ಲ ಮೋಸ ಮಾಡ್ದಾಗೆ ನನ್ಗೂ ಮೋಸ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಡ. ಹಾಗೇನಾದ್ರೂ ನೀನ್ ಮಾಡಿದ್ರೆ ಫೋನ್ ಕಾಲ್ ನಿನಗ್ ಬರಲ್ಲ, ನಿಮ್ ಮತ್ತೆಗ್ ಹೋಗತ್ತೆ. ಪ್ಲೀಸ್ ಆಂಟಿ, ನಾನ್ ಹಾಗೆಲ್ಲ ಮಾಡಲ್ಲ. ನಮ್ ಬಿಸ್ನೆಸ್ ತುಂಬಾ ಡಲ್ ಆಗಿದೆ. ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಆಂಟಿ. ಇನ್ ಸ್ವಲ್ಪ ದಿನ ಟೈಮ್ ಕೊಡಿ ಪ್ಲೀಸ್. ನೋಡು, ಆದಷ್ಟು ಬೇಗ ನನ್ ದುಡ್ಡು ಕೊಡೋ ವ್ಯವಸ್ಥೆ ಮಾಡು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಿದೆ ಅಲ್ವಾ? ದೇವ್ರ ಹತ್ರ ದುಡ್ಡು ತಗೊಂಡ್ ತಪ್ಪು ಮಾಡ್ಬಿಟ್ಟೆ. ಹೇಗಾದ್ರೂ ರಿಟರ್ನ್ ಮಾಡ್ಬೇಕಲ್ಲ. ಯಾಕೆ ರೋಹಿಣಿ, ಯಾಕೆ ಏನಾಯ್ತು? ಏನೇನೋ ಒಬ್ಬೊಬ್ಳೆ ಗೊಳಗಾಡ್ತಾ ಇದೀಯಾ? ಮುಖ ಡಲ್ ಆಗಿದೆ. ಏನಿಲ್ಲ ಬಿಡಿ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ವಿಷಯ ಇದೆ ಅಂತ. ಅದೇನು ಹೇಳು, ನನ್ನ ಹತ್ರ ಶೇರ್ ಮಾಡ್ಕೋ, ಅದೇನಾದ್ರು ಸಾಲ್ವ್ ಮಾಡ್ತೀನಿ. ನಾನು ನನ್ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಂತಾ ಇದೀನಿ. ಆಫ್ಟರ್ ಆಲ್ ಹೂ ಕೊಟ್ಟು ಆ ಮೀನನ್ನೇ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕಾದ್ರೆ ನೀನು ಬೆಟರ್ ಜಾಬ್ ಮಾಡ್ತಿರೋಳು. ನೀನ್ ಯಾಕೆ ಡೆವಲಪ್ ಮಾಡಬಾರ್ದು? ಒಂದು ಫಂಕ್ಷನ್ಗೆ ಹೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೇಕಪ್ ಇಲ್ಲದೆ ಯಾರು ಇರಲ್ಲ ಗೊತ್ತಾ? ಅದಕ್ಕೆ ಎಲ್ರು ಮಾಡೋ ಮೇಕಪ್ ಮಾಡಿದ್ರೆ ಡಿಫ್ರೆನ್ಸ್ ಇರಲ್ಲ. ಸೊ ನಾನ್ ಫಾರಿನ್ ಪ್ರಾಡಕ್ಟ್ಸ್ ನ ಕೊರಿಯಾದಿಂದ ಇಂಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದೀನಿ. ಮಾಡು, ಅದಕ್ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಎಷ್ಟು? 2 ಲಕ್ಷ ಕೊಡ್ತೀರಾ? 2 ಲಕ್ಷನಾ? ನಂಗೊಂದ್ 2 ಲಕ್ಷ ಕೊಡಿ, ನಾನು ಐಟಮ್ಸ್ ತರ್ಸ್ಬೇಕು. ಅಷ್ಟು ದುಡ್ಡಿಗೆ ನೀನ್ ಯಾಕೆ ಮೇಕಪ್ ಐಟಮ್ಸ್ ತರಿಸ್ಬೇಕು? ಅದೇ ನೀನು ಐಡಿಯಾ ಡ್ರಾಪ್ ಮಾಡ್ಬಿಡು. ನಾವು ನಮ್ಮ ಬ್ರ್ಯಾಂಡ್ ನ ಡೆವಲಪ್ ಮಾಡ್ಬೇಕು ಅಂತ ಹೊಸ ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಅನ್ಕೊಡ್ವಲ್ಲ, ಮೊದ್ಲು ಅದ್ರ ಕಡೆ ಗಮನ ಕೊಡು. ನನ್ ಪ್ರೊಫೆಷನ್ ನ ಡೆವಲಪ್ ಮಾಡೋದು? ನೀನ್ ಎಷ್ಟ್ ಮೇಕಪ್ ಮಾಡಿದ್ರು ಫಂಕ್ಷನ್ ಆಗಿ ಮನೆಗೆ ಹೋದ್ಮೇಲೆ ಅದನ್ನ ತೊಳೆದ್ ಹಾಕ್ಬಿಡ್ತಾರೆ. ಆ ಪೌಡರ್ಗೆ ಆ ಕ್ರೀಮ್ಗೆ ನೀನ್ ಯಾಕೆ 2 ಲಕ್ಷ ಖರ್ಚು ಮಾಡ್ಬೇಕು? ನನ್ನ ಪ್ರೊಫೆಷನ್ ನ ಕೀಳಾಗಿ ನೋಡೋದ್ ನಿಲ್ಸಿ. ನಾನೆಲ್ಲ ಕೀಳಾಗ್ ನೋಡ್ದೆ, ನಾನು ಅದೇ ತರ ಹೇಳಿದ್ದು. ಅದೇ ದುಡ್ಡನ್ನ ನಮ್ ಬಿಸ್ನೆಸ್ ಡೆವಲಪ್ ಮಾಡಕ್ ಹಾಕ್ಬಿಡೋಣ ಅಂತ. ನೀವ್ ಏನ್ ಬೇಕಿದ್ರು ಮಾಡ್ಕೊಡಿ, ಆದ್ರೆ ನನ್ನ ಕೆಲ್ಸದ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡಿ. ನಾನ್ ಇವಾಗ ಏನ್ ತಪ್ಪಾಗಿ ಮಾತಾಡ್ದೆ? ಪೌಡ್ರು ಕ್ರೀಮ್ಗೆ 2 ಲಕ್ಷ ಯಾಕೆ ಅಂತ ಕೇಳ್ದೆ, ತಪ್ಪ? ಮದ್ವೆ ಎಣ್ಣೆ ಮೇಕಪ್ ಆದ್ಮೇಲೆ ತಾಳಿ ಕಡಿಸ್ಕೊಂಡು ಮನೆಗೆ ಹೋದ್ಮೇಲೆ ಎಲ್ಲ ತೊಳೆದ್ ಬಿಸಾಕ್ಬಿಡುತ್ತೆ. ಇವಳು ಯಾಕೆ ಅದಕ್ ಬೇಜಾರ್ ಮಾಡ್ಕೊಂಡು ಹೋಗ್ತಾವಳೆ? ಮೀನಾ, ಬಂದ್ರ? ಅಲ್ವೇ ಫೋನ್ ಮಾಡಿ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಬನ್ನಿ ಅಂತ ಕರೆದ್ಮೇಲೂ ಬರ್ದೇ ಇರ್ಲೆ. ರೀ, ಒಂದ್ ಮುಖ್ಯವಾದ ವಿಷಯನ ನಿಮ್ ಹತ್ರ ಹೇಳ್ಬೇಕಾಗಿತ್ತು. ಏನೇ ಓಮ ಮ್ಯಾಟ್ರು? ಇವತ್ತು ಶ್ರುತಿ ರೆಸ್ಟೋರೆಂಟ್ಗೆ ಮಧುಬಾಲ ಅವ್ರು ಬಂದಿದ್ರು. ಅವ್ರ ಜೊತೆ ಒಬ್ರು ಫ್ರೆಂಡ್ ಕರ್ಕೊಂಡ್ ಬಂದಿದ್ರು ರೀ. ಅವರು ದೊಡ್ಡ ಬಿಲ್ಡರ್ ಅಂತೆ. ಹೊಸದಾಗಿ 450 ಮನೆಗಳನ್ನ ಕಟ್ಸಿ ಮುಗಿಸಿದಾರಂತೆ. 450 ಮನೆನಾ? ಅಯ್ಯೋ ಅಲ್ವೇಲೆ, ನಾವು ಆಚೆ ಕಡೆ ಒಂದು ರೂಮ್ ಕಟ್ಸೋದಕ್ಕೆ ಎಷ್ಟು ಒದ್ದಾಡ್ತಾ ಇದೀವಿ. ಆಯ್ತು ಬಿಡೋತ್ಲಾಗೆ. ಅಲ್ಲ, ಇದ್ರಲ್ಲಿ ನಮ್ಗೇನ್ ಖುಷಿ ಆಗುವಂತ ವಿಚಾರ ಇದೆ? ಅದು ಅಷ್ಟು ಮನೆಗೂ ನನ್ನೇ ಹೂ ಕೊಡೋ ಹಾಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದಾರೆ. ಆಹಾ, ಲಡ್ಡು ಬಂದು ಬಾಯಿಗೆ ಬೀಳೋದು ಗೊತ್ತಿತ್ತು. ಇದೊಂಥರ ಹೆಂಗೆ ಗೊತ್ತಾ, ಮೋತಿಚೂರ್ ಲಡ್ಡು ಬಂದು ಬಾಯಿಗೆ ಬಿದ್ಬಿಡ್ತು. ರೀ, ಅಷ್ಟೊಂದ್ ಮನೆಗೆ ದಿನ ಹೂ ಕೊಟ್ರೆ ಒಳ್ಳೆ ಲಾಭ ಬರುತ್ತೆ ರೀ. ಸೂಪರ್ 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 ಕಡೆ ನೀನು. ಏನೇ ಖುಷಿ ವಿಚಾರ ಒಳ್ಳೆ ದಿಂಗ ಬಿದ್ದವ್ರ ತರ ಹೇಳ್ತಾ ಇದ್ಯಾ? ರೀ, ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ನಾನೇ? ಅದಂಗೆ? ಆ ಮಧುಬಾಲ ಮೇಡಮ್ ನ ಪರಿಚಯ ಮಾಡಿಸಿದ್ರಲ್ಲ, ಸೆಲ್ಫ್ ಇಂಟ್ರೊಡಕ್ಷನ್ ಮೀನಾ. ಆ ಸಕ್ಕರೆ ಭಿಕ್ಷುಕನ ತೊಳ್ಬಿಟ್ಟು ಭಿಕ್ಷುಕ ಬಿದ್ದೋಗ್ಬಿಟ್ನಲ್ಲ, ವರ್ಲ್ಡ್ ಕಾರ್ ಎಂಟ್ರಿ ಕೊಟ್ಟವರು ಆ ಮಧುಬಾಲ ಮೇಡಮ್. ಇದ್ರಲ್ಲಿ ನನ್ನ ಕೈವಾಡನೂ ಇಲ್ಲ, ಪವಾಡನೂ ಇಲ್ಲ. ನಿನ್ನ ನಿಯತ್ತಿಗೆ ಆ ನ್ಯಾಯ ದೇವತೆ ಕೊಟ್ಟಿರೋ ಉಡುಗೊರೆ. ನಿನಗೆ ಇಷ್ಟು ದೊಡ್ಡ ಆರ್ಡರ್ ಬಂದಿರೋದ್ರಿಂದ ನಾವು ಬೇಗ ರೂಮ್ ಕಟ್ಟಿ ಮುಗಿಸ್ಬಿಡ್ಬೋದು. ಈಗ ನಾವೊಂದ್ ಕೆಲಸ ಮಾಡ್ತೀನಿ. ಏನ್ ಮಾಡ್ತೀರಾ? ನಾವು ಇನ್ನೊಂದು ಕಾರ್ ತಗೊಂಡು ಅಪಾರ್ಟ್ಮೆಂಟ್ ಹತ್ರ ನಿಲ್ಸೋಣ. ಅಲ್ಲಿರೋರ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಕಾರ್ ಬೇಕಾಗತ್ತಲ್ಲ. ಏನಂತ್ಯಾ? ನಮ್ ನಂಬರ್ ಕೊಟ್ಟಿದ್ರೆ ಅವರೇ ಫೋನ್ ಮಾಡ್ತಾರೆ. ಹೌದು ರೀ, ಸಖತ್ ಐಡಿಯಾ. ನೀವ್ ಹೇಳ್ದಾಗ ಏನಾದ್ರು ಮಾಡಿದ್ರೆ ಬರೀ ರೂಮ್ ಅಲ್ಲ, ಮನೆನೇ ಕಟ್ಸ್ಬಿಡ್ಬೋದು. ಎಲ್ಲಾ ಸರಿನೇ, ಆದ್ರೆ ಸ್ವಲ್ಪ ಹೆಚ್ಚಿಗೆ ಕಷ್ಟ ಪಡ್ಬೇಕಾಗತ್ತೆ. ಮೀನಾ, ಕಾಲ್ ನೋಡಿತೀನಿ ಅನ್ನೋನಿಗೆ ಸುತ್ಕೆ ಭಾರ ಅಂತ ಅನ್ಸತ್ತೇನೆ. ಮಗಂದು ಆ ಕಷ್ಟಕ್ಕೆ ನಮ್ಮನ್ನ ನೋಡಿ ಕಷ್ಟ ಅಂತ ಅನ್ಸ್ಬಿಡ್ಬೇಕು. ನಾನು ಇವಾಗಲೇ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ಕಾರ್ ಸಿಗತ್ತಾ ಅಂತ ನೋಡ್ತೀನಿ. ಸರ್? ಸರಿ ಸರ್, ಸರಿ ಸರ್, ಸರಿ ಸರ್, ಆಯ್ತು ಸರ್. ಒಂದ್ 10 ನಿಮಿಷ ಅಲ್ಲಿ ಇರ್ತೀನಿ ಸರ್. ಓಕೆ. ಮೀನಾ, ಟ್ರಿಪ್ ಬಂದಿದೆ ಕಣೆ, ನಾನು ಬರ್ತೀನಿ. ಸರಿ ರೀ, ಹುಷಾರ್. ಈ ಶ್ರುತಿ ಅಮ್ಮ ಗಂಟೆಗೆ ಒಂದ್ಸಲ ಫೋನ್ ಮಾಡಿ ದುಡ್ಡು ರೆಡಿ ಆಯ್ತಾ ಅಂತ ಕೇಳ್ತಾನೆ ಇದಾರೆ. ಈಗ ಅಷ್ಟು ದುಡ್ಡನ್ನ ನಾನು ಹೇಗ್ ರೆಡಿ ಮಾಡ್ಲಿ? ರೋಹಿಣಿ ಅವ್ರ, ಒಂದ್ ನಿಮಿಷ. ಏನ್ ಮೀನಾ ಅವ್ರೆ? 1 ಸೆಕೆಂಡ್ ಇರಿ, ತಗೊಳ್ಳಿ. ಯಾವ್ದೋ ಬಿಲ್ಡರ್ಸ್ ಕಾರ್ಡ್ ಮೀನಾ? ಇದೇನೇನ ನಾನು ಕೊಡ್ತಿದ್ದೀರಾ? ಇವ್ರು ಮಧುಬಾಲ ಅವ್ರ ಫ್ರೆಂಡ್. ಶ್ರುತಿ ಹೋಟ್ಲಲ್ ಸಿಕ್ಕಿದ್ರು. ಇವ್ರು ಹೊಸದಾಗಿ 450 ಫ್ಲಾಟ್ ಗಳನ್ನ ಕಟ್ಟಿದಾರಂತೆ.
ಹೌದಾ? ಅವ್ರು ಮನೆ ಕೊಡ್ಬೇಕಾದ್ರೆ ಮನೆ ಬೇಕಾಗಿರೋ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲಾ ಕೊಡ್ತಿದಾರಂತೆ. ಆಮೇಲೆ ಮನೆ ಕಾಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ? ನನ್ಗೂ ಅದೆಲ್ಲಾ ಮನೆಗೂ ಹೂ ಕೊಡೋ ಆರ್ಡರ್ ಕೊಡ್ತೀನಿ ಅಂತ ಹೇಳಿದಾರೆ. ಪರವಾಗಿಲ್ಲ ಮೀನವ್ರೆ, ತುಂಬಾ ದೊಡ್ಡ ಆರ್ಡರ್ ಸಿಕ್ಕಿದೆ. ನನ್ ಮೇಲೆ ನಂಬಿಕೆ ಇಟ್ಕೊಡ್ತಿದಾರೆ. ಸರಿ, ಆದ್ರೆ ನಂಗೆ ಯಾಕೆ ಅವ್ರು ಕಾರ್ಡ್ ಕೊಟ್ಟಿದ್ದಾರೆ? ಅಯ್ಯೋ ಆಗ್ಲೇ ಹೇಳಿದ್ನಲ್ಲ, ಮನೆ ಜೊತೆಗೆ ಮನೆ ಬಳಕೆ ಸಾಮಾನು ಕೊಡ್ತಿದ್ದಾರೆ ಅಂತ. ಅವ್ರ ಹತ್ರ ನಿಮ್ ಶೋರೂಮ್ ಬಗ್ಗೆ ಹೇಳ್ದೆ, ಅದಕ್ಕೆ ಅವರು ಈ ಕಾರ್ಡ್ ಕೊಟ್ಟು ಒಂದ್ಸಲ ಬಂದ್ ಮಾತಾಡೋದಕ್ಕೆ ಹೇಳಿ ಅಂತ ಹೇಳಿದ್ರು. ಅಷ್ಟು ಮನೆಗೂ ಹೋಮ್ ಅಪ್ಲೈನ್ಸಸ್ ಕೊಡೋದು ಅಂದ್ರೆ ತುಂಬಾ ದೊಡ್ಡ ಆರ್ಡರ್ ಮೀನವ್ರೆ. ಬಿಸ್ನೆಸ್ ಸ್ವಲ್ಪ ಡಲ್ ಆಗಿ ನಡೀತಾ ಇತ್ತು. ಇದೇನಾದ್ರೂ ಸಿಕ್ಕಿದ್ರೆ ನಮ್ ಬಿಸ್ನೆಸ್ ನಮ್ ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ಬೋದು. ಒಳ್ಳೆ ಬೆಲೆಗೆ ಕೊಡಿ, ಈ ಆರ್ಡರ್ನ ಖಂಡಿತವಾಗ್ಲೂ ನಿಮ್ಗೆ ಕೊಡ್ತಾರೆ. ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ ಮೀನವ್ರೆ. ಆದ್ರೆ ಒಂದ್ ಸಣ್ಣ ರಿಕ್ವೆಸ್ಟ್. ಏನ್ ಹೇಳಿ? ಈ ಆರ್ಡರ್ ನಿಮ್ಮಿಂದಾನೇ ಸಿಕ್ಕಿರೋದು ಅಂತ ಅತ್ತೆ ಮತ್ತೆ ಮನೋಜ್ ಅವ್ರಿಗೆ ಗೊತ್ತಾಗದ್ ಬೇಡ. ಅತ್ತೆಗೆ ನನ್ ಮೇಲಿರೋ ಕೋಪದ ಬಗ್ಗೆ ನಿಮಗ್ ಗೊತ್ತಿದೆ. ಇಷ್ಟು ದೊಡ್ಡ ಆರ್ಡರ್ನ ನಾನ್ ಮನೋಜ್ ಅವ್ರಿಗೆ ಕೊಡ್ಸಿದೀನಿ ಅಂತ ಗೊತ್ತಾದ್ರೆ ನನ್ ಮೇಲಿರೋ ಕೋಪ ಸ್ವಲ್ಪನಾದ್ರೂ ಕಡಿಮೆ ಆಗ್ಬೋದು. ಅದಕ್ಕೆ ಕೇಳ್ಕೊಂತಾ ಇದೀನಿ. ನೀವ್ ಕೇಳಿಲ್ಲ ಅಂದ್ರೂ ನಾನು ಹೇಳ್ಕೊತಿರ್ಲಿಲ್ಲ. ಇದು ನನ್ನ ಹೆಸ್ರಿಗೆ ಬರ್ಲಿ ಅಂತ ಮಾಡಿದ್ದಲ್ಲ, ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದು. ಹಾಗಿದ್ರೆ ಇದ್ರ ಬಗ್ಗೆ ನಾನು ಅವ್ರ ಹತ್ರನು ಇದ್ರ ಬಗ್ಗೆ ಏನು ಹೇಳಲ್ಲ, ಸರಿನಾ? ಕೈ ಕೊಡಿ ಮೀನವ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ರೋಹಿಣಿ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಬಾಯ್. ಮದ್ವೆ ಆಗಿ 12 ವರ್ಷ ಆಯ್ತು, ಇನ್ನು ಮಕ್ಳು ಬಗ್ಗೆ ಆಗಿಲ್ಲ ಪೂಜಾ. ನಾವ್ ಮಾಡಿದ ಪಾಪ ಕಡಿಮೆ ಅಲ್ಲಮ್ಮ. ಗರ್ಭಿಣಿ ಹೆಣ್ಣಿಗೆ ಕೊಡ್ಬಾರ್ದು ಕಾಟ ಕೊಟ್ಬಿಟ್ವಿ. ಯಾರಂಟಿ? ನನ್ ಗಂಡನ್ ತಮ್ಮ ಸುರೇಶ ಅಂತ ಇದ್ದ, ತುಂಬಾ ಕುಡಿತಿದ್ದ. ಅವನ ಹೆಂಡತಿ ಕಲ್ಯಾಣಿ ಅಂತ ಇದ್ಲು. ಅವ್ನ್ ಫೋಟೋ ಏನಾದ್ರೂ ಇದ್ಯಾ?